ಈಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡೋದು ನಾನು ಹೇಳ್ತೇನೆ ಅಂತ ಕೇಳ್ರಿ. ಫಸ್ಟಿಗೆ ಇನ್ನೊಂಥರ ಮೋಡ್ ಹಾಕೋಬೇಕು. ಯಾವುದಂದ್ರೆ ಮ್ಯಾಟ್ 2 ಐತಿಲ್ಲ 2 ಹಾಕೋಬೇಕು. ನೆಕ್ಸ್ಟ್ ಶಿಫ್ಟ್ 4 ಹಾಕೋರಿ, ಡೈಮೆನ್ಷನ್ 1 ಐತಿ, ಆಮೇಲೆ ಮ್ಯಾಟ್ರಿಕ್ಸ್ 1. ಓಕೆ, ಈಗ m × n ಹಾಕಬೇಕು. m × n ಎಷ್ಟೈತಿ ನಮ್ದು 3 × 3 ಐತಿ. ಸೊ 3 × 3. ನೆಕ್ಸ್ಟ್ ಇವೆಲ್ಲ ಎಂಟ್ರಿ ಮಾಡ್ಬೇಕು. ಫಸ್ಟ್ a11 ಏನೈತಿ -2 ಐತಿ. ನೆಕ್ಸ್ಟ್ 0 ದೆನ್ 1. ನೆಕ್ಸ್ಟ್ a21 ಎಷ್ಟೈತಿ -1 1 2 ಹಂಗೆ 1 0 1. ಈಗ ಇವೆಲ್ಲ ಫಸ್ಟ್ ಮ್ಯಾಟ್ರಿಕ್ಸ್ದಾಗಿಂದ ಅಪ್ಲೈ ಮಾಡಿದ್ರಿ. ನೆಕ್ಸ್ಟ್ ಬ್ಯಾಕ್ ಹೋಗ್ರಿ. ನೆಕ್ಸ್ಟ್ ಇನ್ನೊಮ್ಮೆ ಶಿಫ್ಟ್ 4 ಹಾಕ್ರಿ, ಡೈಮೆನ್ಷನ್ 1. ಇವಾಗ ಬಿ ಮ್ಯಾಟ್ರಿಕ್ಸನ್ನು ಚೂಸ್ ಮಾಡ್ಬೇಕು. ನೆಕ್ಸ್ಟ್ ಅದ್ರದ್ದು ಎಷ್ಟೈತಿ 3 × 3 ಐತಿ. ಸೊ b11 ಎಷ್ಟೈತಿ 0 ದೆನ್ 0 0. ನೆಕ್ಸ್ಟ್ 0 1 0. ನೆಕ್ಸ್ಟ್ 0 0 3. ಇದಿಷ್ಟು ಮುಗೀತ. ಬಿದ ಎಂಟ್ರಿ ಆತ. ನೆಕ್ಸ್ಟ್ ಸಿ ಮ್ಯಾಟ್ರಿಕ್ಸ್ 1 ಐತಿ, ಅದನ್ನು ಹಾಕಬೇಕು. ಸೇಮ್ ಶಿಫ್ಟ್ 4 ಡೈಮೆನ್ಷನ್ನ ಮ್ಯಾಟ್ರಿಕ್ಸ್ 3. ಸೊ ಅದು 3 × 3 ಐತಿ. ಅದಾದಮೇಲೆ ಫಸ್ಟ್ ಎಲಿಮೆಂಟ್ -0.3. ನೆಕ್ಸ್ಟ್ 0. ನೆಕ್ಸ್ಟ್ 0.3. ನೆಕ್ಸ್ಟ್ -1 ದೆನ್ 1 -1 0.3 0 0.6. ಈಗೇನಾತ ಇದು ಅಷ್ಟು ಎಂಟ್ರಿ ಆತ. ಈಗೇನು ಹೋಗೋದ ಬ್ಯಾಕ್ ಹೋಗಿ ಈಗ ಏನು ಮಾಡ್ಬೇಕು, ಇವ್ರು ಮೂರು ನಾವು ಮಲ್ಟಿಪ್ಲೈ ಮಾಡ್ಬೇಕು. ಸೊ ಶಿಫ್ಟ್ 4 ಮ್ಯಾಟ್ ಐತಲ್ಲ ಅದನ್ನು ಫಸ್ಟ್ ಒನ್ ಎ ಬರ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು ಮಲ್ಟಿಪ್ಲೈ ಶಿಫ್ಟ್ 4 ಮ್ಯಾಟ್. ಇವಾಗ ಬಿ ಮ್ಯಾಟ್ರಿಕ್ಸ್ ದೆನ್ ಮಲ್ಟಿಪ್ಲೈ ಶಿಫ್ಟ್ 4 ಮ್ಯಾಟ್ ಸಿ. ಸೊ ಆನ್ಸರ್ ನಮಗೂ ಸಿಗತೈತಿ. ಫಸ್ಟ್ ಒನ್ 0.9, ಸೆಕೆಂಡ್ 0 1.8. ದೆನ್ ಹಳಗೂ ಸಿಗ್ತಾವ, ಎಲ್ಲ ಮ್ಯಾಟ್ರಿಕ್ಸಸ್ ಸಿಗ್ತಾವೆ.